ಬೆಂಗಳೂರಿನಲ್ಲಿಂದು ನಡೆದ ಕೇಂದ್ರ ರೇಷ್ಮೆ ಮಂಡಳಿಯ ರಾಷ್ಟ್ರೀಯ ರೇಷ್ಮೆ ಹುಳು ಬೀಜ ಸಂಘಟನೆಯ ಸುವರ್ಣ ಮಹೋತ್ಸವಕ್ಕೆ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು. ಈ ವೇಳೆ ಅವರು ರಾಷ್ಟ್ರೀಯ ರೇಷ್ಮೆ ಹುಳು ಬೀಜ ಸಂಘಟನೆಯ ವಿಶೇಷ ಅಂಚೆ ಚೀಟಿ ಹಾಗೂ ಲಾಂಛನ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದರಾದ ಡಾ ಸಿಎನ್ ಮಂಜುನಾಥ್, ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯ ಕಾರ್ಯದರ್ಶಿ ಪೆರಿಸ್ವಾಮಿ ಶಿವಕುಮಾರ್, ಸಿಎಸ್ಬಿ ಎನ್ಎಸ್ಎಸ್ಒ ನಿರ್ದೇಶಕರಾದ ಡಾ ಎಸ್ ಮಂಥಿರಾ ಮೂರ್ತಿ, ರೇಷ್ಮೆ ಮಂಡಳಿ ಅಧಿಕಾರಿಗಳು, ವಿಜ್ಞಾನಿಗಳು, ಸಿಬ್ಬಂದಿ ಹಾಗೂ ರೈತರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಂಸ್ಥೆಯ 5 ದಶಕಗಳ ಸಾಧನೆಯನ್ನು ಬಿಂಬಿಸುವ ಸಾಕ್ಷ್ಯಚಿತ್ರವನ್ನು ಇದೇ ಸಂದರ್ಭದಲ್ಲಿ ಪ್ರದರ್ಶಿಸಲಾಯಿತು. ಸ್ಥಳೀಯ ಭಾಷೆಯಲ್ಲಿ ಮಾರ್ಗದರ್ಶನ ನೀಡುವ ಫ್ರಮ್ ಕರ್ನಾಟಕ, ಡೈರೆಕ್ಟರ್ ಆಫ್ ಎಕ್ಸೆಲ್ of sericulture industry. In the early years, seed production quality standards. West Bengal, Jammu and Kashmir and other Thank you so much. ಬಳಿಕ ಶೋಭಾ ಕರಂದ್ಲಾಜೆ, ಇಂದು ಭಾರತ ವಿಶ್ವದಲ್ಲೇ ರೇಷ್ಮೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ದೇಶದಲ್ಲಿ ರೇಷ್ಮೆ ಉದ್ಯಮ ಹಲವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸ್ವತಂತ್ರ ನಂತರ ಹಲವು ವರ್ಷಗಳ ಕಾಲ ದೇಶ ಸ್ವಾವಲಂಬಿಯಾಗಿರಲಿಲ್ಲ. ಆದರೆ ಕಳೆದ 1 ದಶಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಾವು ಆತ್ಮನಿರ್ಭರತೆಯನ್ನು ಸಾಧಿಸಿದ್ದೇವೆ. ರೈತರ ಆದಾಯ ದ್ವಿಗುಣಗೊಳಿಸಲು ಉತ್ತಮ ಬಿತ್ತನೆ ಬೀಜ ತಂತ್ರಜ್ಞಾನ ಒದಗಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದರು. ದೇಶದ ರೇಷ್ಮೆ ಉತ್ಪಾದನೆಗೆ ಕರ್ನಾಟಕದ ಕೊಡುಗೆ 40%ರಷ್ಟಿದೆ. ಈ ಪ್ರಮಾಣವನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ. ಮೈಸೂರು ರೇಷ್ಮೆ ಸೀರೆಗಳಿಗೆ ಉತ್ತಮ ಮಾರುಕಟ್ಟೆ ಇದ್ದು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಗತ್ಯವಿದೆ. ಕರ್ನಾಟಕ ರೈತರು ಗುಣಮಟ್ಟದ ರೇಷ್ಮೆ ಬೆಳೆಯುವ ಖ್ಯಾತಿ ಹೊಂದಿದ್ದಾರೆ ಎಂದರು. ಹೊರದೇಶಕ್ಕೆ ಕೂಡ ಸಿಲ್ಕ್ ವರ್ಮಿನ ಸಿಲ್ಕ್ ಸೀಡಿನ ಇವತ್ತು ಡಿಮಾಂಡ್ ಇದೆ. ಅದಕ್ಕಾಗಿ ಈ ಡಿಮಾಂಡ್ ಅನ್ನ ಪೂರೈಕೆ ಮಾಡೋದಕ್ಕೆ ಸಿಲ್ಕ್ ಬೋರ್ಡು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ರೈತರು, ಎಂಟರ್ಪ್ರಿನರ್ಸ್ ಎಲ್ಲ ಸೇರಿ ದುಡಿಬೇಕಾಗಿದೆ. ಡಾ ಸಿಎನ್ ಮಂಜುನಾಥ್, ದೇಶ ನಿರ್ಮಾಣದಲ್ಲಿ ವಿಜ್ಞಾನಿಗಳು ಮತ್ತು ರೈತರ ಪಾತ್ರ ಹಿರಿದು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ 2047ರ ವಿಕಸಿತ ಭಾರತ ನಿರ್ಮಾಣದಲ್ಲಿ ಕೃಷಿಕರು, ವಿಜ್ಞಾನಿಗಳು, ತಂತ್ರಜ್ಞರು ಕೈ ಜೋಡಿಸಬೇಕಿದೆ ಎಂದರು. ಗುಣಮಟ್ಟದ ರೇಷ್ಮೆ ಹುಳುವಿನ ಬೀಜವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸುವರ್ಣ ಮಹೋತ್ಸವದ ಈ ಪ್ರಯಾಣದಲ್ಲಿ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಅವರನ್ನೆಲ್ಲರನ್ನೂ ನೆನೆಯುವಂಥ ದಿನ, ಅವರೆಲ್ಲರನ್ನೂ ಅಭಿನಂದಿಸುವಂಥ ದಿನ ಅಂತ ನಾನು ಹೇಳಬೇಕಾಗುತ್ತೆ. ಡಾ ಎಸ್ ಮಂಥಿರಾ ಮೂರ್ತಿ, 1975ರಲ್ಲಿ ರಾಜ್ಯದಲ್ಲಿ ರೇಷ್ಮೆ ಮಂಡಳಿಯನ್ನು ಸ್ಥಾಪಿಸಲಾಯಿತು. ರೇಷ್ಮೆ ಬೆಳೆಗಾರರ ಸಹಕಾರದಿಂದಾಗಿ ಇಂದು ದೊಡ್ಡ ಮಟ್ಟದಲ್ಲಿ ಮಂಡಳಿ ಬೆಳೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. We are supporting the clean environment. We are taking some kind of action for that one. Automatically, since circular economy, whatever waste coming, we are making the waste to wealth also. In that way, our organization taking the tackle of the seed to science, science to sustainability, science